ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇನ್ಪುಟ್ ಹೆಡ್ ಆಗಿರುವಂತಹ ಪವನ್ ಅವರು ಡೆಸ್ಕಿಂದ ಲೈವಲ್ಲಿದ್ದಾರೆ. ಪವನ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪವನ್, 20 ಜನರ ಸಚಿವ ಸಂಪುಟದ ಒಂದು ಲೀಸ್ಟ್ ಅನ್ನುವಂಥದ್ದು ತಯಾರಾಗಿದೆ. ಅಳೆದು ತೂಗಿ ಹೈ ವೋಲ್ಟೇಜ್ ಮೀಟಿಂಗ್ಗಳನ್ನು ಮಾಡಿದ ನಂತರ ಎಲ್ಲೋ ಕೆಲ ಸೀನಿಯರ್ಗಳು ಇದರಲ್ಲಿ ಮಿಸ್ ಆಗಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಅಥವಾ ಸೀನಿಯರ್ಗಳನ್ನು ಕೈಬಿಟ್ಟಿದ್ಯಾಕೆ? ಮತ್ತು ಈ 20 ಜನರ ಪೈಕಿ ಹೊಸ ಮುಖಗಳನ್ನು ತರುವಂತಹ ಪ್ರಯತ್ನ ಕೂಡ ಆಗಿದೆ. ವಾಟ್ಸ್ ದ ಎಕ್ಸಾಕ್ಟ್ ಪ್ಲಾನ್ ಆಫ್ ಸೆಂಟ್ರಲ್ ಕಾಂಗ್ರೆಸ್ಸಿನ AICCಯ ಪ್ಲಾನ್ ಏನು ಅಂತ? ಶ್ರೀನಿವಾಸ ವೈದ್ಯ, ಏನು ಕಳೆದ ಒಂದು 2 ತಿಂಗಳಿಂದ ಈ ಸಂಪುಟ ವಿಸ್ತರಣೆಯ ಸರ್ಕಸ್ ನಡೀತಾ ಇತ್ತು. ಇದಕ್ಕೆ ಒಂದು ಹಂತಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ 2028 ಚುನಾವಣೆ ದೃಷ್ಟಿಕೋನದಲ್ಲಿಟ್ಕೊಂಡು CM DK ಶಿವಕುಮಾರ್ ಸೇನೆಯನ್ನು, ಅಂದರೆ ಅವರ ಸಚಿವ ಸಂಪುಟವನ್ನು ಭರ್ತಿ ಮಾಡಬೇಕು ಅನ್ನೋದು ಹೈಕಮಾಂಡ್ನ ಮೊದಲ ಪ್ಲ್ಯಾನು. ಯಾಕೆಂದರೆ ಈಗ ಇನ್ನು 22 ತಿಂಗಳ ನಂತರ ಚುನಾವಣೆ ಬರ್ತಾ ಇದೆ, ಅದು ವಿಧಾನಸಭಾ ಚುನಾವಣೆ. ಹೀಗಾಗಿ 28 ಚುನಾವಣೆಯನ್ನು ರಿಟೈನ್ ಮಾಡಬೇಕು. ಹಾಗಾಗಿ ಈ ರಿಟೈನ್ ಮಾಡೋ ಪ್ಲ್ಯಾನ್ಗೋಸ್ಕರನ ಜಿಲ್ಲಾವಾರು ಪ್ರಾತಿನಿಧ್ಯ, ಜಾತಿವಾರು ಪ್ರಾತಿನಿಧ್ಯವನ್ನು ನೋಡಿದ್ದಾರೆ. ಈಗ ಕಳೆದ ಬಾರಿ ಅಂದರೆ ಏನು DK ಶಿವಕುಮಾರ್ ಜೂನ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅವತ್ತಿನ ಕ್ಯಾಲ್ಕುಲೇಷನ್ ನಾವು ನೋಡಿದಾಗ 13 ಜನನ ರೆಪ್ರೆಸೆಂಟ್ ಮಾಡಿದರು. 13 ಜನ ಯಾರು? ಎಲ್ಲ ಜಿಲ್ಲಾವಾರು, ಅಂದರೆ ಬೆಳಗಾವಿ, ಬಿಜಾಪುರ, ತುಮಕೂರು, ಮೈಸೂರು, ಮಂಗಳೂರು ಹೀಗೆ ರೆಪ್ರೆಸೆಂಟ್ ಮಾಡ್ಕೊಬಂದಿದ್ರು. ಇಲ್ಲಿ ಕೆಲವು ಏನು ಇವಾಗ ಡಿವಿಷನ್ಗಳು ಅಂತ ಬರ್ತಾವೆ. ಅಂದರೆ ಇವಾಗ ತುಮಕೂರಿಗೆ ಹೋದರೆ ಬೆಂಗಳೂರು, ತುಮಕೂರು ಒಂದು ಸಬ್ ಡಿವಿಷನ್ ಆದರೆ ಮಧುಗಿರಿ ಒಂದಿದೆ, ಅಂದರೆ ನೆಕ್ಸ್ಟ್ ಜಿಲ್ಲೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ಮತ್ತು ಬೆಳಗಾವಿಗೆ ಬಂದಾಗಲೂ ಅಷ್ಟೇ, ಚಿಕ್ಕೋಡಿ ಅಥವಾ ಬೆಳಗಾವಿ ದೊಡ್ಡ 18 ಕ್ಷೇತ್ರಗಳುಳ್ಳ ಅಂತೂ ದೊಡ್ಡ ಜಿಲ್ಲೆ ಅದು. ಹಾಗಾಗಿ ಅಲ್ಲಿ ರೆಪ್ರೆಸೆಂಟೇಷನ್ ಜಾಸ್ತಿ ಮಾಡಬೇಕಾಗತ್ತೆ. ಮೈಸೂರಿಗೆ ಬಂದಾಗಲೂ ಅಷ್ಟೇ, ಮೈಸೂರು 11 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ, ಅಲ್ಲೂ ರೆಪ್ರೆಸೆಂಟೇಷನ್ನ ಜಾಸ್ತಿ ಮಾಡಬೇಕಾಗಿದೆ. ಈಗ ಹಾವೇರಿ, ಗದಗ ಇವೆಲ್ಲ ಚಿಕ್ಕ ಚಿಕ್ಕ ಜಿಲ್ಲೆಗಳು, ಯಾದಗಿರಿ ಆಗಿರ್ಬೋದು. ಇಲ್ಲಿ ಆ ಪ್ರಾದೇಶಿಕವಾರು ಮತ್ತು 2028 ಚುನಾವಣೆ ಗೆಲ್ಲೋ ಮಾನದಂಡದಿಂದಲೇ ಜಿಲ್ಲಾ ಪ್ರಾತಿನಿಧ್ಯವನ್ನು ಇವರು ಸೆಲೆಕ್ಟ್ ಮಾಡಿರೋದು ಅಂತಂದು ಚರ್ಚೆಗಳಾಗ್ತಾಯಿದೆ. ಯಾಕಾಗಿ? ಕಾಸ್ಟ್ ಕಾಂಬಿನೇಷನ್ ಆ್ಯಂಡ್ ಮತ್ತು ಲೋಕಲ್ ಹಿಡ್ತಾ, ಅಂದರೆ ಜಿಲ್ಲೆ ಮೇಲೆ ಯಾರು ಹಿಡ್ಕೊಂಡಿರ್ತಾರೆ, ಕನಿಷ್ಠ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೂ 10,000 15,000 ಜಾತಿವಾರ ಆಗಿರ್ಬೋದು, ಅಥವಾ ಅವ್ರ ವರ್ಕು, ಈ ಏನು ಈ DCC ಬ್ಯಾಂಕ್ ಆಲ್ಮೋಸ್ಟ್ ಅಲ್ಲಿ ನಾನು ಈ ಲೀಸ್ಟಲ್ಲಿ ನೋಡ್ದಂಗೆ ಈ DCC ಬ್ಯಾಂಕ್ ಓಲ್ಡು ಯಾರ್ಯಾರು ಇಟ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಅವಕಾಶ ಸಿಕ್ಕಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, DCC ಬ್ಯಾಂಕ್ ಹೋಲ್ಡರ್ಸ್ ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದರೆ ಅವರು ನೇರವಾಗಿ ರೈತರನ್ನ ರೀಚ್ ಆಗ್ತಾರೆ, ನೇರವಾಗಿ ಬಡ ಜನರನ್ನ ರೀಚ್ ಆಗ್ತಾರೆ, ನೇರವಾಗಿ ಮಧ್ಯಮ ವರ್ಗದವ್ರನ್ನ ರೀಚ್ ಆಗ್ತಾರೆ. ಯಾಕಾಗಿ? ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರ ಹಿಡ್ತದಲ್ಲೇ, ಅಂದರೆ ಅವ್ರನ್ನ ನಂಬಿರ್ತಾರೆ, ಅವರಿಗೆ ರೆಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಿ. ಹಾಗಾಗಿ ಅಂಥವ್ರನ್ನ ಹುಡುಕಿ ಇವರು ಈ ಸಾರಿ ಅವಕಾಶ ಕೊಟ್ಟಿದ್ದಾರೆ. ಕೆಲವು ಹಿರಿಯ ತಲೆಗಳಿದ್ದಾವೆ. ಹಿರಿಯ ತಲೆಗಳಿದ್ದಾಗ ಅಂದರೆ ಈಗ ನೀವು ಯಾವುದು ಮೈಸೂರು ಅಂತ ಬಂದಾಗ ಮೈಸೂರಲ್ಲಿ ಮಾದೇವಪ್ಪ ಆಗಿರ್ಬೋದು, ಪಿರಿಯಪಟ್ಟಣದ ವೆಂಕಟೇಶ್ ಆಗಿರ್ಬೋದು, ಇವರೆಲ್ಲ ಹಿರಿಯ ತಲೆಗಳು. ಇವ್ರನ್ನ ರೆಪ್ರೆಸೆಂಟ್ ಮಾಡದೇ ಇದ್ದಾಗ ಹೊಸಬ್ರಿಗೆ ಅವಕಾಶ ಕೊಡಬೇಕಾಗತ್ತೆ. ಆವಾಗ ಚಿಕ್ಕಮಾದು 3 ಸಾರಿ ಗೆದ್ದು ಬಂದಿದ್ದಾರೆ. ಚಿಕ್ಕಮಾದಗೊಂದು ಅವಕಾಶ ಕೊಡಬೇಕು. ಈಗ ತುಮಕೂರಿಗೆ ಬಂದರೆ ನೀವು ತುಮಕೂರಲ್ಲೂ ಅಷ್ಟೇ ಯಾರು ಜಿಲ್ಲೆ ಮೇಲೆ ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ ಅಂದರೆ KN ರಾಜಣ್ಣ ಹೋಲ್ಡಿಂಗ್ ಇಟ್ಕೊಂಡು, DCC ಬ್ಯಾಂಕ್ ಆಗಿರ್ಬೋದು, ಅವ್ರ ಮಗ ಅವರು ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ. ಹೀಗಾಗಿ ಪ್ರತಿಯೊಬ್ಬರೂ ಪ್ರತಿಯೊಂದು ಲಿಸ್ಟ್ ನಾವು ನೋಡ್ತಾ ಹೋದಾಗ, ಈಗ ಯಾವುದು ಹುನಗುಂದ MLA ಇವ್ರನ್ನ ವಿಜಯಾನಂದ ಕಾಶ್ಯಪ್ನವರು ಪಂಚಮಸಾಲಿ ಸಮುದಾಯದ ಮೇಲೆ ಹಿಡ್ತಾ ಇಟ್ಕೊಂಡಿದ್ದಾರೆ. ಈಗ ಪ್ರತಿಯೊಂದು ಜಿಲ್ಲೆ ಪ್ರಾತಿನಿಧ್ಯ, ಜಾತಿ ಪ್ರಾತಿನಿಧ್ಯ, ಇದು ಎಲ್ಲದರ ಉದ್ದೇಶ ಒಂದೇ. 2028 ಚುನಾವಣೆಗೆ ನಾವು ಒಂದು ಥರದ ಒಂದು ಸೇನೆಯನ್ನು ಸಜ್ಜು ಮಾಡಬೇಕು, ಹೊಸಬ್ರನ್ನ ತರಬೇಕು, ಯುವಕರನ್ನು ತರಬೇಕು, ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಅಳೆದು ತೂಗಿ ಏನೀಗ CM DK ಶಿವಕುಮಾರ್ ಒಂದು ಲಿಸ್ಟ್ ಕೊಟ್ಟಿದ್ದರು, ಮಾಜಿ CM ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಕೊಟ್ಟಿದ್ದರು, BK ಹರಿಪ್ರಸಾದ್ ಒಂದು ಲಿಸ್ಟ್ ಕೊಟ್ಟಿದ್ದರು. ಇದಲ್ದಲೇ ಇವರು ಯಾರು ಸುರ್ಜೇವಾಲಾ ಕೂಡ ಒಂದು ಲಿಸ್ಟ್ ಕೊಟ್ಟಿದ್ದರು. ಇದನ್ನೆಲ್ಲ ಅಳೆದು ತೂಗಿ ಈ ಸಾರಿ ನೇರವಾಗಿ ಆಯ್ಕೆ ಮಾಡಿರೋದು ರಾಹುಲ್ ಗಾಂಧಿ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಜಿಲ್ಲಾ ಪ್ರಾತಿನಿಧ್ಯಗಳನ್ನು ಮತ್ತು ಮುಂಬರುವ ಚುನಾವಣಾ ದೃಷ್ಟಿಯಿಂದ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಸರ್ವೆ ಮಾಡಿಸಿದ್ರಂತೆ. ಅದು ಗೊತ್ತಿಲ್ಲ, ಅದು ಯಾವಾಗ ಸರ್ವೆ ಆಗಿತ್ತು ಏನು ಅಂತಂದು. ಸರ್ವೆ ಆಧಾರದ ಮೇಲೆ ಕೂಡ ಈ ಬಾರಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅಂತಂದು ಹೇಳ್ತಾ ಇದ್ದಾರೆ. ಶ್ರೀನಿವಾಸ ವೈದ್ಯ. ಓಕೆ, ಧನ್ಯವಾದಗಳು ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು.